ಅಮೃತ ಈ ಮನೆಗೆ ಬಂದು ಎಷ್ಟು ದಿನ ಆಯಿತು? ಸುಮಾರು 1-2 ತಿಂಗಳು. ಅವಳ ಬಗ್ಗೆ ಗೊತ್ತಿರೋದನ್ನೆಲ್ಲ ಹೇಳಿ, ಯಾವುದನ್ನು ಮುಚ್ಚಿಡಬೇಡಿ. ತುಂಬ ನಿಗೂಢವಾದ ಹುಡುಗಿ ಅವಳು. ಹೇಗೆ ಅಂತ ನಮಗೂ ಹೇಳೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವಳು ಕೆಟ್ಟವಳಲ್ಲ, ತುಂಬ ಒಳ್ಳೆ ಹುಡುಗಿ. ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅವಳಿಗೆ. ನಮಗೂ ಅವಳ ಮೇಲೆ ತುಂಬ ಅಭಿಮಾನ ಇದೆ. ಮನೆಯಿಂದ ಯಾವಾಗಲೂ ಹೊರಗೆ ಇರ್ತಾಳೆ. ತಂದೆ ತಾಯಿ ಬಂಧು ಬಳಗ ನನ್ನ ಮಗಳಿಗೆ ಯಾರೂ ಇಲ್ಲ. ಅದೇ ಕಾರಣಕ್ಕೆ ನಾವು ಅವಳಿಗೆ ಆಶ್ರಯ ಕೊಟ್ಟಿರೋದು. ಇನ್ನು ಯಾರು ಇಲ್ವಾ? ತಂದೆ ತಾಯಿ ಯಾರೂ ಇಲ್ವಂತೆ, ಸತ್ತು ಹೋಗಿದ್ದಾರಂತೆ. ಆದರೆ ಚಿಕ್ಕಮ್ಮ ಒಬ್ಬರಿದ್ದಾರೆ, ಅವ್ರು ಇಲ್ಲಿಲ್ಲ, ಬೇರೆ ಎಲ್ಲೋ ಇದ್ದಾರಂತೆ. ಆದರೆ ಎಷ್ಟು ವಿಚಿತ್ರ ಅಂದರೆ ಅವಳು ಮನುಷ್ಯರ ಜೊತೆ ಮಾತಾಡೋದೇ ಇಲ್ಲ. ಅಷ್ಟೇ ಅಲ್ಲ ಬಾಬಾ, ಮೊನ್ನೆ ಒಂದು ಅವಘಡ ನಡೀತು. ಸರೋಜನ್ಗೆ ಕಾಳಿಂಗ ಸರ್ಪ ಕಚ್ಚಿಬಿಡ್ತು. ಅಮೃತ ಕ್ಷಣ ಮಾತ್ರದಲ್ಲಿ ಆ ವಿಷನ ತೆಗೆದುಬಿಟ್ಲು. ಚಿಕ್ಕಪ್ಪ, ಅದರಲ್ಲಿ ವಿಶೇಷ ಏನಿದೆ? ಅವ್ರ ತಂದೆ ತಾಯಿ ಹೇಳ್ಕೊಟ್ರದಂತೆ. ಹಳ್ಳಿಯಿಂದ ಬಂದ ಹುಡುಗಿ, ನಾಟಿ ಔಷಧಿ ಬಗ್ಗೆ ತಿಳ್ಕೊಂಡಿರಲ್ವಾ? ಹಳ್ಳಿಯಿಂದ ಬಂದ ಹುಡುಗಿ, ನಾಟಿ ಔಷಧಿ ಬಗ್ಗೆ ಗೊತ್ತಿರುತ್ತೆ. ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ? ಚೇಚೆ, ಹಾಗಲ್ಲ ವಿಕ್ರಮ್. ಎಲ್ಲ ವಿಚಾರಗಳು ಗೊತ್ತಿರಬೇಕು ಅಂತ, ಅನುಮಾನ ಅಂತ ಅಲ್ಲ. ಅಮೃತಾಗ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೂ ಪರಿಹಾರ ಕೊಡ್ತಾರೆ ಬಾಬಾ. ಎಷ್ಟೇ ಆದರೂ ಅಮೃತ ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋಳು. ಸ್ವಾಮೀಜಿ, ಏನಾಗಿದೆ ನಮ್ಮ ಅಮೃತಾಗೆ? ಏನಾದರೂ ಸಮಸ್ಯೆನಾ? ನೀವು ಅವಾಗ್ಲಿಂದ ಪ್ರಶ್ನೆಗಳನ್ನ ಕೇಳೋದು ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಭಯ ಆಗಲೇಬೇಕು. ಹೀಗೆ ಹಿನ್ನೆಲೆ ಗೊತ್ತಿಲ್ಲದಿರೋನ್ನ ಮನೆಗೆ ಸೇರಿಸ್ಕೊಂಡ್ರೆ ಭಯ ಆಗುವಂಥ ಸನ್ನಿವೇಶಗಳು ಸೃಷ್ಟಿ ಆಗುತ್ತೆ. ನೋಡಿ, ನಮಗೆ ಅಮೃತನ ಬಗ್ಗೆ ತುಂಬ ನಂಬಿಕೆ ಇದೆ. ಅವಳು ಈ ಮನೆಗೆ ಕೆಡಕು ಮಾಡಲ್ಲ. ಅವಳಿಂದ ನಮ್ಗೆ ಯಾವ ಸಮಸ್ಯೆ ಆಗಿಲ್ಲ, ಆಗೋದು ಇಲ್ಲ. ಚಿಕ್ಕಪ್ಪ, ಮೊದಲು ಇವ್ರನ್ನ ಮನೆಯಿಂದ ಕರ್ಕೊಂಡು ಹೋಗಿ. ಜೈ ಮಹಾಕಾಲ! ಅಯ್ಯೋ, ಏನಪ್ಪ ವಿಕ್ರಮ್, ಸಿದ್ಧಿ ಪುರುಷರವರು, ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಅವ್ರನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಕ್ಕಾಗುತ್ತಾ? ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋವರೆಗೂ ನಾನು ಈ ಮನೆಯಿಂದ ಹೊರಗಡೆ ಹೋಗೋದು ಇಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?